ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಇಲಾಖೆ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆ. ಈ ಪಂಚಾಯತಿ ಇಲಾಖೆಯ ಸಬಲೀಕರಣ ಮತ್ತು ಇಲಾಖೆಯು ಅತ್ಯುನ್ನತವಾಗಿ ಕೆಲಸ ಮಾಡಲು ಅದೆಷ್ಟೋ ಇಂಜಿನಿಯರ್ಗಳು, ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತನ್ನ ಕೆಲಸ ಕಾರ್ಯಗಳು, ತಾಂತ್ರಿಕ ನೈಪುಣ್ಯತೆ, ಗುಣಮಟ್ಟದ ಪ್ರಾಮಾಣಿಕ ಕೆಲಸ, ಕಠಿಣ ಪರಿಶ್ರಮದಿಂದ ಇಲಾಖೆಗೆ ಹೆಸರು ತಂದುಕೊಟ್ಟು ಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜರವರು ಹಲವಾರು ಜನ ನಿವೃತ್ತಿ ಅಂಚಿನಲ್ಲಿ ಇರುವ ಶ್ರೇಷ್ಠ ಇಂಜಿನಿಯರ್ ಗಳ ಅಭಿನಂದನೆ ಲೇಖನ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ. ಇಂಥವರ ಸಾಲಲ್ಲಿ ಈ ವರದಿಯಲ್ಲಿ ಬರುವ ಆರ್.ಸಿ. ಖಾನಾಪುರೆ ಕೂಡ ಒಬ್ಬರಾಗಿದ್ದಾರೆ. ಶ್ರೀ ಆರ್.ಸಿ. ಖಾನಾಪುರೆ ಅವರು ತನ್ನ ಸುದೀರ್ಘ ಸರ್ಕಾರಿ ಇಂಜಿನಿಯರ್ ಸೇವೆಯಿಂದ ಇಂದು ನಿವೃತ್ತಿ ಆಗ್ತಾ ಇರುವ ಹಾಲಿ ಬೈಲಹೊಂಗಲ ಉಪವಿಭಾಗದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಉಪವಿಭಾಗದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಸೇವೆ ಸಲ್ಲಿಸ್ತಾ ಇರುವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನೆಲದ ಮಂಡಿನ ಮಗ ಶ್ರೀ ರಾಜೇಂದ್ರ ಪವಾಡೆಪ್ಪ ಖಾನಾಪುರೆ ಕೂಡ ಒಬ್ಬರು ಅಂದ್ರೆ ತಪ್ಪಾಗಲ್ಲ ಎಂದಿದ್ದಾರೆ. ಇನ್ನು ರಾಜೇಂದ್ರ ಖಾನಾಪುರೆ ಅವರ ಬಾಲ್ಯ ಶಿಕ್ಷಣ ಹಾಗೂ ಸರ್ಕಾರಿ ಸೇವಾ ಇತಿಹಾಸದ ಹಾದಿಯನ್ನು ನೋಡಬೇಕಾದ್ರೆ ಶ್ರೀ ಆರ್.ಸಿ. ಖಾನಾಪುರೆ ಅವರು ರೈತಾಪಿ ಕುಟುಂಬದ ವರ್ಗದಲ್ಲಿ ದಿನಾಂಕ 18/12/1964ರಲ್ಲಿ ಹುಕ್ಕೇರಿಯಲ್ಲಿ ಜನಿಸಿ 1980ರಲ್ಲಿ ಕಾಡಸಿದ್ದೇಶ್ವರ ಸಂಸ್ಥೆಯಲ್ಲಿ ತನ್ನ ಮೆಟ್ರಿಕ್ ಶಿಕ್ಷಣವನ್ನ ಪೂರೈಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಹಿರಿಯ ಬೆಳಗಾವಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಆಗಿದ್ದ ಡಾಕ್ಟರ್ ಶಶಿಕಾಂತ ಮುನ್ಯಾಳರವರು ಇವರ ಹೈಸ್ಕೂಲ್ ವ್ಯಾಸಂಗದ ಸಂದರ್ಭದಲ್ಲಿ ಇವರ ಸಹಪಾಠಿಗಳು ಆಗಿದ್ರು ಎಂಬುದನ್ನು ಈ ಲೇಖನದ ವರದಿಯಲ್ಲಿ ಸ್ಮರಿಸಬಹುದು. ನಂತರ 1984ರಲ್ಲಿ ಬೆಳಗಾವಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪೂರೈಸಿದ್ರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಇಲಾಖೆಗಳ ಇಂಜಿನಿಯರ್ಗಳಾಗಿ ಸೇವೆ ಸಲ್ಲಿಸಿದ ಎಸ್.ಕೆ. ಪಾಟೀಲ್, ರಮೇಶ್ ಹೆಗಡೆ, ಉದ್ದಾರ ಎಸ್.ಕೆ. ಹುಕ್ಕೇರಿ, ಪಟ್ಟಣ ಶೆಟ್ಟಿ, ಕೆ.ಎಸ್. ಪಾಟೀಲ್, ವಸ್ತ್ರದ ಹಲ್ಯಾಳ್, ಹೊನಕಂಡೆ ಸೇರಿ ಹಲವಾರು ಜನ ಇವರ ಸಹಪಾಠಿಗಳು ಆಗಿದ್ರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. 1984ರಲ್ಲಿ ದಿನಗೂಲಿ ನೌಕರನಾಗಿ ರಾಯಭಾಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕಿರಿಯ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 1984ರಲ್ಲಿ ವರ್ಗಾವಣೆಯಾಗಿ ಹುಕ್ಕೇರಿ ತಾಲೂಕು ಪಂಚಾಯಿತಿಗೆ ಬಂದು ಕಾರ್ಯನಿರ್ವಹಣೆ ಮಾಡಿ 1989ರಲ್ಲಿ ಸರ್ಕಾರದ ಅಧಿಕೃತ ಕಿರಿಯ ಇಂಜಿನಿಯರ್ ಆಗಿ ನೇಮಕವಾಗಿ ಹುಕ್ಕೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ನಂತರ 1995ರಲ್ಲಿ ಅಥಣಿ ಪಿಆರ್ಡಿ ವಿಭಾಗಕ್ಕೆ ವರ್ಗಾವಣೆಯಾಗಿ ಹೋಗಿ ನಂತರ 1997ಕ್ಕೆ ಮತ್ತೆ ಹುಕ್ಕೇರಿಗೆ ಬಂದು 2002ರವರೆಗೂ ಕಾರ್ಯನಿರ್ವಹಿಸಿ ಖಾನಾಪುರ ಪಿಆರ್ಡಿ ಉಪವಿಭಾಗಕ್ಕೆ 2002ರಲ್ಲಿ ವರ್ಗಾವಣೆಯಾಗಿ ಬಂದು 2011ರವರೆಗೆ ಕಾರ್ಯನಿರ್ವಹಣೆ ಮಾಡ್ತಾರೆ. ಇದೇ ಅವಧಿ ಅಂದರೆ 2008ರಲ್ಲಿ ಸಹಾಯಕ ಅಭಿಯಂತರಾಗಿ ಇಲ್ಲಿ ಪದೋನ್ನತಿ ಹೊಂದಿದ್ರು ಎಂಬುದನ್ನು ಸ್ಮರಿಸಬಹುದು. 2012ರಲ್ಲಿ ಎಇಇ ಆಗಿ ಪದೋನ್ನತಿ ಹೊಂದಿ ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ಸಹಾಯಕ ಯೋಜನಾ ಅಧಿಕಾರಿಗಳಾಗಿ ವರ್ಗಾವಣೆಯಾಗಿ 6 ತಿಂಗಳು ಕಾರ್ಯ ನಿರ್ವಹಿಸಿ ನಂತರ 2012ರಿಂದ 2015ರ ತನಕ ಅಥಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ 2015ರಿಂದ 18ರವರೆಗೆ ರಾಮದುರ್ಗ ಪಿಆರ್ಡಿ ಉಪವಿಭಾಗಕ್ಕೆ ಎಇಇ ಆಗಿ ವರ್ಗಾವಣೆಯಾಗಿ ಬಂದು 2018ರಿಂದ 20ರವರೆಗೆ ಬೆಳಗಾವಿ ಪಿಆರ್ಡಿ ಉಪವಿಭಾಗದಲ್ಲಿ ಎಇಇ ಆಗಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 19/10/2020ರಂದು ಬೈಲಹೊಂಗಲ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗಕ್ಕೆ ವರ್ಗಾವಣೆಯಾಗಿ ಬಂದು ಇಂದು 31/12/2024ರಂದು ತನ್ನ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಒಟ್ಟಾರೆ ತನ್ನ ಕೆಲಸ ಕಾರ್ಯ ವಿಭಿನ್ನ ತಾಂತ್ರಿಕತೆ, ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದ ಶ್ರೀ ಆರ್.ಸಿ. ಖಾನಾಪುರೆ ಅವರು ತನ್ನ ಸೇವಾ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಹಲವಾರು ಗ್ರಾಮೀಣ ರಸ್ತೆಗಳು, ಜಿಲ್ಲಾ ಪಂಚಾಯತ್ ಸಿಇಒ ಆಡಳಿತ ಕಚೇರಿ, ಕಿತ್ತೂರು ಶಿಕ್ಷಕರ ಭವನ, ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಚೇರಿ ಸೇರಿ ಹಲವಾರು ಕಟ್ಟಡವನ್ನ ಕಟ್ಟುವುದು ಹಾಗೂ ವೈಭವೀಕರಿಸುವುದು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಜಿ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಕೊಡುಗೆಯನ್ನು ಸ್ಮರಿಸುವ ಇವರು ತನ್ನ ವ್ಯಕ್ತಿತ್ವ, ಕೆಲಸ ಕಾರ್ಯ, ತನ್ನ ಪರಿಶ್ರಮ ಹಾಗೂ ಗುಣಮಟ್ಟದ ಕೆಲಸಗಳಿಂದ ಹಿರಿಯ ಅಭಿಯಂತರಿಗೆ ಅಚ್ಚುಮೆಚ್ಚಿನ ಅಭಿಯಂತರಾಗಿ, ಕಿರಿಯ ಅಭಿಯಂತರು ಹಾಗೂ ಸಿಬ್ಬಂದಿಗಳಿಗೆ ನೆಚ್ಚಿನವರಾಗಿ, ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯ ವರ್ಗಕ್ಕೆ ಶ್ರೇಷ್ಠ ಇಂಜಿನಿಯರ್ ಆಗಿದ್ದ ಇವರು ಸಹಪಾಠಿ ಸ್ನೇಹಿತ ವರ್ಗಕ್ಕೆ ಉತ್ತಮ ಸ್ನೇಹಿತನಾಗಿ, ಪತ್ರಕರ್ತರೊಂದಿಗೆ ಸಹ ಉತ್ತಮ ಬಾಂಧವ್ಯ ಹೊಂದಿದ್ರು. ಇನ್ನು ಇವರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಇವರ ಹೈಸ್ಕೂಲ್ ಸಹಪಾಠಿಗಳು ಆಗಿದ್ದ ಡಾಕ್ಟರ್ ಶಶಿಕಾಂತ ಮುನ್ಯಾಳ ಸರ್ ಹಾಗೂ ಡಿಪ್ಲೊಮಾ ವ್ಯಾಸಂಗದ ಸಂದರ್ಭದ ಸಹಪಾಠಿ ರಮೇಶ್ ಹೆಗಡೆ ಅವರು ಹಾಗೂ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಫಿ ಹವಾಲ್ದಾರ್ ಇವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಶುಭ ಹಾರೈಸಿದ್ದಾರೆ. ನಾನು ಸುಮಾರು 84ರಿಂದ ಇಲ್ಲಿವರೆಗೆ ಸುಮಾರು 40 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿದ್ದೀನಿ. ಮೊದಲ 4.25 ವರ್ಷ ದಿನಗೂಲಿ ಮೇಲೆ ಸೇವೆ ಸಲ್ಲಿಸಿದ್ದೀನಿ. ತದನಂತರ ಹಿರಿಯ ಅಭಿಯಂತರರು, ಸಹಾಯಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹೀಗೆ ಸುಮಾರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಮತ್ತು ಇಲ್ಲಿವರೆಗೆ ಸೇವೆ ಸಲ್ಲಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಇದೆ. ಸರಿಯಾಗಿ ಕೆಲಸ ಮಾಡಿದ ಬಗ್ಗೆ
ನನಗೆ ಬಹಳ ಸಂತೋಷವಿದೆ. ಸಾಕಷ್ಟು ಜನ ಯುವ ಸಿಬ್ಬಂದಿಗಳು ನೋಡಿದ್ದೀರಾ, ಮತ್ತೆ ಸಾಕಷ್ಟು ಸರ್ಕಾರಿ ಹಿರಿಯ ಅಭಿಯಂತರಗಳು ನೋಡಿದ್ದೀರಾ. ಸಾಕಷ್ಟು ಏನನ್ಸ್ತದೆ ಸರ್, ಏನು ಈಗಿನ ಸಂದರ್ಭದಲ್ಲಿ ಯುವ ಅಭಿಯಂತರಗಳು ಕೆಲಸ ಮಾಡಕ್ ಸಾಧ್ಯನಾ ನಿಮ್ಮ ಒಂದು ಟ್ರ್ಯಾಕ್ ಹಿಸ್ಟ್ರಿ? ಮಾಡ್ ಈಗಿನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು. ಈಗ ಆವಾಗಿಂದಕ್ಕೆ ಸಿಬ್ಬಂದಿಗೆ ಈಗಿನ ಸಿಬ್ಬಂದಿಗೆ ಅವಾಗ ಭಾಳ ಸಾಕಷ್ಟು ಸಿಬ್ಬಂದಿ ಇರ್ತಿತ್ತು. ಈಗ ಸಿಬ್ಬಂದಿ ಸ್ವಲ್ಪ ಕಡಿಮೆ ಇದೆ. ಸುಮಾರು ಕೆಲಸಗಳು ಬರ್ತಾ ಇರ್ತವೆ ಇಲ್ಲಿ. ಹೀಗಾಗಿ ಸಿಬ್ಬಂದಿ ಕೊರತೆ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರ್, ಮೊದಲು ಇದ್ದಿದ್ದಕ್ಕೂ ಜಿಲ್ಲಾ ಪಂಚಾಯತ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಏನು ಸುಧಾರಣೆ ಆಗಿದೆಯಾ? ಸುಧಾರಣೆ ಆಗಿದೆ, ಸಾಕಷ್ಟು ಸುಧಾರಣೆ ಆಗಿದೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ನನ್ನ ಕಾಲಾವಧಿಯಲ್ಲೂ ಸುಮಾರು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದರಿಂದ ನನಗೆ ತೃಪ್ತಿ ಇದೆ. ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಸಿವಿಲ್ನ ಪೂರೈಸಿದ 1984ರಲ್ಲಿ ಸಾಕಷ್ಟು ನಿಮ್ಮ ಸ್ನೇಹಿತರು ಇದಾಗಿರ್ತಾರೆ. ಇವಾಗ ಹೇಡಬಲಿಗಳಾಗಿ ರಿಟೈರ್ಡ್ ಆಗಿದ್ದಾರೆ. ವಿಶೇಷವಾಗಿ ಉದ್ದಾರ್ ಇರ್ಬೋದು, KS ಪಾಟೀಲ್ ಇರ್ಬೋದು, ಮತ್ತೆ ಪಟ್ಟಣ್ ಶೆಟ್ಟಿ ಇರ್ಬೋದು, ಮತ್ತೆ SK ಪಾಟೀಲ್ ಇರ್ಬೋದು, ಹೀಗೆ ಹುಕ್ಕೇರಿ ಇರ್ಬೋದು, ಹೀಗೆ ಹಲವಾರು ಜನ ಇದ್ದಾರೆ. ಮತ್ತೆ ನಿಮ್ಮ ಸಹೋದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ. ಮತ್ತೆ ನಿಮ್ಮ ಸ್ನೇಹಿತರು 6ನೇ ತರಗತಿಯ ಬ್ಯಾಚ್ಮೆಂಟು ಶಶಿಕಾಂತ್ ಮುಂಡೇಳ್ ಅವರು ಸಹ ಮತ್ತೆ DH ಆಗಿ ಇದು ಮಾಡಿದರು. ಸಾಕಷ್ಟು ಜನ ಸಹೋದ್ಯೋಗಿಗಳು ಉನ್ನತ ಹುದ್ದೆಯಿಂದ ರಿಟೈರ್ಡ್ ಆಗಿದ್ದಾರೆ. ಈ ಒಂದು ಒಳ್ಳೆ ಸ್ನೇಹಿತರನ್ನ ಪಡೆದಿದ್ದೀರಾ ಸರ್. ಅವ್ರ ಜೊತೆನೆ ಎಲ್ಲ ಮಾಡ್ಕೋತಾ ರಿಟೈರ್ಡ್ ಆಗ್ತಾ ಇದ್ದೀರಾ. ಏನ್ ಅನ್ಸ್ತದೆ ಸರ್? ಆರ್ ಹ್ಯಾಪಿ? ನನಗೆ ಬಹಳ ಸಂತೋಷ ಇದೆ. ಬಾಲ್ಯದ ಪ್ರಾರಂಭದ ದಿನಗಳಲ್ಲಿ ಒಳ್ಳೆ ಸ್ನೇಹಿತರು ಕೂಡ ಮಾಡೋ ಅವಕಾಶ ಸಿಕ್ತು. ಹೀಗಾಗಿ ಒಂದೇ ಕಾರ್ಯಾಲಯದಲ್ಲಿ 18 ವರ್ಷಗಳ ಕಾಲ ಸುಮಾರು 5 ಜನ ಕೂಡಿಕೊಂಡು ಕೆಲಸ ಮಾಡೋದು ಸಿಕ್ತು. ಕೆಲಸ ಮಾಡೋದ್ರಲ್ಲಿ ಬಹಳ ತೃಪ್ತಿ ಇದೆ. ಭಾಳಷ್ಟು ಎಲ್ಲ ಜೊತೆ ಕೂಡಿ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡೋದು ಕಲ್ತ್ಕೊಂಡೆ. ಅದನ್ನು ಮುಂದುವರಿಸಿಕೊಂಡು ಬಂದಿದ್ದರಿಂದ ಇಲ್ಲಿವರೆಗೆ ನಾನು ಸರಿಸುಮಾರಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿವೃತ್ತಿ ಹೊಂದುತ್ತಿದ್ದು ಬಹಳ ಸಂತೋಷದಿಂದ ನಿವೃತ್ತಿ ಹೊಂದುತ್ತಿದ್ದೇನೆ. ಸಾಕಷ್ಟು ಜನ ಸಿಬ್ಬಂದಿಗಳು ನೋಡಿದ್ದೀರಾ, ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ನೋಡಿದ್ದೀರಾ, ಜನಪ್ರತಿನಿಧಿಗಳು ನೋಡಿದ್ದೀರಾ. ವಿಶೇಷವಾಗಿ ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರಾ? ಸರಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಮಷ್ಟಕ್ಕೆ ನಮಗೆ ಮೊದಲ ತೃಪ್ತಿ ಬೇಕು. ಆ ಕೆಲಸದಲ್ಲಿ ನಾವು ತೃಪ್ತಿ ಇದ್ರೇ ಅದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಮತ್ತು ನಾವು ಮನಸ್ಸು ಇಚ್ಛೆ ಇದರಿಂದ ಅಳವಡಿಸಿಕೊಂಡು ಕೆಲಸ ಮಾಡಿದಲ್ಲಿ ಮೊದಲು ಫಸ್ಟ್ ನಮಗೆ ತೃಪ್ತಿ ಆಗುತ್ತೆ. ನಾವು ತೃಪ್ತಿ ಆದ ನಂತರ ಜನರು ಕೂಡ ಅದನ್ನು ಮೆಚ್ತಾರೆ. ನಮಗೂ ಸಂತೋಷ ಇರುತ್ತೆ, ಜನರಿಗೂ ಸಂತೋಷ ಇರುತ್ತೆ. ಆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಹೆಚ್ಚಿಗೆ ಕೂಡ್ಕೊಂಡು ಮಾಡೋದ್ರಿಂದ ಅದರಲ್ಲಿ ತೃಪ್ತಿ ಇರುತ್ತೆ. ಕೊನೆ ಮಾತು, ವಿಶೇಷವಾಗಿ ತಮ್ಮ ನಿವೃತ್ತಿ ನಾಳೆ ಆಗ್ತಾ ಇದ್ದೀರಾ. ನಂತರ ಸಾಕಷ್ಟು ವಿವಿಧ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೋತಾರೆ. ರಾಜಕೀಯ, ಸಮಾಜ ಸೇವೆ, ಮತ್ತೆ ಕೆಲವರು ಅನ್ನದಾತರಾಗ್ತಾರೆ. ವಿಶೇಷವಾಗಿ ಇನ್ನು ಕೆಲವರು ವಿದೇಶಿ ಪ್ರವಾಸ ಅಂತ ಹೋಗ್ತಾರೆ. ಕೆಲವರು ಫ್ಯಾಮಿಲಿ ಜೊತೆ ಇದು ಮಾಡ್ತಾರೆ. ವಿಶೇಷವಾಗಿ ನಿಮ್ಮ ಆಯ್ಕೆ ಯಾವ್ದು ಸರ್? ನಾನು ಫ್ಯಾಮಿಲಿ ಜೊತೆನೇ ಕಾಲ ಕಳಿಬೇಕಂತಂದು ಇಷ್ಟಪಡ್ತೀನಿ. ಇಲ್ಲಿವರೆಗೆ 40 ವರ್ಷಗಳ ಕಡೆಗೆ ಫ್ಯಾಮಿಲಿ ಜೊತೆ ಸಾಕಷ್ಟು ಸಮಯ ಕೊಡೋಕ್ಕೆ ಆಗುವುದಿಲ್ಲ. ಈಗ ನಿವೃತ್ತಿ ನಂತರ ನಮ್ಮ ಕುಟುಂಬದ ಜೊತೆ, ಅದರಂತೆ ಸಮಾಜಕ್ಕೆ ನನ್ನಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡೋದು, ಇನ್ನು ಕೆಲವು ಬಡ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯದವೋ ಅಷ್ಟು ಮಾಡಬೇಕಂತಂದು ನಾನು ಇಚ್ಛೆಪಡ್ತೀನಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮಗೆ ಸಹಕಾರ ಮಾಡಿದ್ದಾರೆ, ನೆರವು ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀರಾ? ನಾನು ಇಲ್ಲಿವರೆಗೆ ನನಗೆ ದೀರ್ಘಾವಧಿ ಸರ್ವಿಸಲ್ಲಿ ಎಲ್ಲ ಸಹಕರಿಸಿದ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಸಿಬ್ಬಂದಿ, ಇಲ್ಲಿವರೆಗೆ ಮೇನ್ ಅಂದರೆ ನಮ್ಮ ಸಿಬ್ಬಂದಿ ಮಾಡೋದ್ರಿಂದ ನನಗೆ ಹೆಸರು ಬರುತ್ತೆ. ಇಲ್ಲಿವರೆಗೆ ನನ್ನ ಎಲ್ಲ ಸಿಬ್ಬಂದಿಗಳು ನನಗೆ ಭಾಳ ಸಹಾಯ ಮಾಡಿದ್ದಾರೆ. ಅದರಂತೆ ನಮ್ಮ ವಾಹನ ಚಾಲಕರು, ನಮ್ಮ ಕಿರಿಯ ಅಭಿಯಂತರರು, ನನಗೆ ಅವರು ಮಾಡಿದ ಪ್ರಯತ್ನದಿಂದ ನನಗೆ ಹೆಸರು ಬರುತ್ತೆ ಹೊರತು ನಾವು ಮಾಡೋದ್ರಿಂದಕ್ಕಿಂತನೂ ನಮ್ಮ ಸಹೋದ್ಯೋಗಿಗಳೇ ನಮಗೆ ಸಹಕಾರ ಕೊಟ್ಟದ್ದರಿಂದ ನನ್ನ ಹೆಸರು ಬರುತ್ತೆ, ನನಗೂ ತೃಪ್ತಿ ಇರುತ್ತೆ. ಹಿಂಗೆ ಇದ್ರಾಗ ಪೂರ್ಣಾವಧಿ ಥರಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೂ ನಮಗೆ ಭಾಳ ಸಹಕಾರ ನೀಡಿದ್ದಾರೆ. ಅದರಂತೆ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಹಳ ಸಹಕಾರ ನೀಡಿದ್ದಾರೆ. ಇಲ್ಲಿವರೆಗೆ ನನಗೆ ಅವರಿಂದ ಭಾಳ ಸಹಾಯ ಆಗಿದೆ. ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಪ್ಲೊಮೊ ಬ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಮತ್ತು ಬೈಲೊಂಗ್ಲಾ PRD AEE ಆಗಿರ್ತಕ್ಕಂಥ ಖಾನಾಪುರೆ ಸಾರು ರಿಟೈರ್ಡ್ ಆಗ್ತವ್ರೆ.
ನೀವು ಅವ್ರ ಜೊತೆ ಕೆಲಸ ಮಾಡಿದವರು, ಅವರ ಬ್ಯಾಚ್ಮೆಂಟು, ಅವ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಾ? ನಮಸ್ಕಾರ ಬಸವರಾಜರೇ. ಖಾನಾಪುರ ನಾವು ಮೊದಲಿಂದ ಕಾಲೇಜ್ ಮೇಟು, ಕಲೀಗು, ಒಳ್ಳೆಯ ಹಾರ್ಡ್ ವರ್ಕರು. ಜೀವನದಲ್ಲಿ ಏರುಪೇರೆಲ್ಲ ನೋಡಿ ಈ ಮಟ್ಟಕ್ಕೆ ಬಂದು ಬಯಲಮರದಲ್ಲಿ ರಿಟೈರ್ಡ್ ಆಗ್ತಿರೋದು ಬಹಳ ಒಳ್ಳೆಯ ಹುದ್ದೆಯಲ್ಲಿ ಸಂತೋಷವೂ ಆಗ್ತಾಯಿದೆ, ಆ ಕಡೆ ದುಃಖ ಆಗ್ತಾಯಿದೆ. ಯಾಕಂದರೆ ಈಗ ಬೇಗ ರಿಟೈರ್ಮೆಂಟ್ ಆಯ್ತಲ್ಲ ಅಂಥೇಳಿ ಒಂದು ಫೀಲು ಆಯಿತು. ಬಟ್ ಜೀವನದಲ್ಲಿ ರಿಟೈರ್ಮೆಂಟ್ ಆಗೋದು ಕಂಪಲ್ಸರಿ ಆಗಲೇಬೇಕಾಯಿತು. ಒಳ್ಳೆಯ ಅವನ ಮುಂದಿನ ಜೀವನ ಸುಖಮಯವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನಗೆ ಎರಡು ಮಾತು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಗ್ರಾಮ ಪಂಚಾಯತ್ ಉಗುರ್ಕೋಡು ಅಧ್ಯಕ್ಷರಾದ ಶಫೀಕ್ ಹವಾದಾರ್. ಈ ನಮ್ಮ AEE ಆಫೀಸ್ನಲ್ಲಿ ಹೇಳಿಕೆ ಹೇಳುವುದೇನೆಂದರೆ, ನಮ್ಮ ಖಾನಾಪುರ ಸರ್ ಅವರು ಇಲ್ಲಿ ನಮ್ಮ ಬಯಲುಮಲ್ ತಾಲೂಕಿನ AEE ಆಗಿ ಕಾರ್ಯನಿರ್ವಹಿಸಿದ್ದು ಅವರು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಕೆಲಸ ಕಾರ್ಯಗಳಿಗೆ ತುಂಬ ಸಹಕಾರಿಯಾಗಿ ಅವರು ಸಹಕರಿಸಿದ್ದಾರೆ. ಅವು ಯಾವುದೇ ಕೆಲಸಗಳು ಅವ್ರ ಹತ್ರ ಬಂದಾಗ ಯಾವ ರೀತಿ ಮಾಡಬೇಕು, ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಅವರೆಲ್ಲ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡ್ತಿದ್ರು. ಅವರು ನಮಗೆಲ್ಲ ಸಾರ್ವಜನಿಕ ಜೀವನಕ್ಕೆ ಅನುಕೂಲ ಮಾಡುವಂಥ ಕಾರ್ಯಗಳಿಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ದೇವರ ಒಳ್ಳೇದು ಮಾಡಲಿ ಅಂತ ನಾವು ಈ ರೀತಿ ಹೇಳಿಕೆ ಕೊಡಲು ಬಯಸ್ತೀವಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿನ ನನ್ನ ಬಾಲ್ಯ ಸ್ನೇಹಿತ, ಅಂದರೆ ಹೈಸ್ಕೂಲಲ್ಲಿರಬೇಕಾದ್ರೆ ಅವ್ರು ನಾವು ಕೂಡಿ ವಿದ್ಯಾಭ್ಯಾಸ ಮಾಡಿದ್ವಿ. ಅವರೇ ಶ್ರೀ ರಾಜೇಂದ್ರ ಖಾನಾಪುರೆ. ಅವರು ನಾವು ಕೂಡಿ ಹೈಸ್ಕೂಲಲ್ಲಿ ಮ್ಯಾಟ್ರಿಕ್ವರೆಗೆ ಓದಿದ್ವಿ. ಸೊ ಹಳೆಯ ನೆನಪುಗಳಲ್ಲಿ ಇಟ್ಕೊಂಡು ಆ ಸ್ನೇಹದ ಕಡಲಲ್ಲಿ ನೆನೆಸ್ಕೊಂಡು ಇವತ್ತವರು ನಿರ್ಧಾರಪಡಿಸಿದಂಥ ಒಂದು ಏನು ಎಜುಕೇಷನ್ದಲ್ಲಿ ಆ ಕಾಲದಲ್ಲಿ ಮೊದಲನೇ ನಾವು ನಿರ್ಧಾರ ಮಾಡಿದ್ವಿ. ನಾನು ಇಂಜಿನಿಯರ್ ಆಗಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ದರು. ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅಭಿಯಂತರರಾಗಿ ಇಲಾಖೆಯನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿ ಜಿಲ್ಲಾ ಪಂಚಾಯತಿ ವಿವಿಧ ಸ್ಥಳಗಳಲ್ಲಿ ಸೇವೆಗಳನ್ನು ಅವರು ನೀಡಿ ತಮ್ಮ ಒಂದು ಶ್ರೇಯಸ್ಸನ್ನು ಜನರಿಗೆ, ಸಮಾಜಕ್ಕೆ ತೋರಿಸಿದ್ದಾರೆ. ಇವತ್ತವರು ಒಂದು ವಯೋನಿವೃತ್ತಿಯಿಂದ ನಿವೃತ್ತಿ ಆಗ್ತಾಯಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಮನದಾಳದ ಸ್ನೇಹದ ಕಡಲಲ್ಲಿ ಒಂದು ಸ್ನೇಹಭಾವವಾಗಿ ಒಂದು ಉತ್ತಮ ನಾನು ಒಳ್ಳೆಯ ಸ್ನೇಹಿತನಾಗಿ ಅವರಿಗೆ ಈ ನಿವೃತ್ತಿಯ ಜೀವನ ಶುಭ ಹಾರೈಸಿ ಮುಂದೆ ದೇವರವರಿಗೆ ಆಯುಸ್ಸು ಸಂಪತ್ತು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವಾಮುಖ ಆಗಲಿ ಅಂತೇಳಿ ಅವರಿಗೆ ಹೇಳಿಕೊಂಡು ನನ್ನ ಶುಭಾಶಯಗಳನ್ನು ಅವರಿಗೆ ತಿಳಿಯಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.